ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಇವತ್ತಿನ ಮಂಡೇ ನೈಟ್ ರಾ ಲೈವ್ ಎಪಿಸೋಡ್ ಆಗಿರಲಿಲ್ಲ, ಬದಲಿಗೆ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿತ್ತು. ಅಂಡ್ ನಿಜವಾಗ್ಲೂ ನೀವು ಯಾರಾದ್ರೂ ಸ್ಪಾಯ್ಲರ್ಸ್ ನ ನೋಡಿಲ್ಲ ಅಂದ್ರೆ ಇವತ್ತಿನ ಮಂಡೇ ನೈಟ್ ರಾ ನಿಮಗೆ ನಿಜವಾಗ್ಲೂ ಕೂಡ ಇಷ್ಟ ಆಗುತ್ತೆ, ಯಾಕಂದ್ರೆ ಆ ರೀತಿ ಇತ್ತು ಅಂತಾನೆ ಹೇಳ್ಬೇಕು. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಜೊತೆ ಬರ್ತಾ ಇರ್ತಾರೆ. ಅಂಡ್ ಅವರಿಗೆ ಆಸ್ಟನ್ ಥಿಯರಿ ಅವರು ಸಿಗ್ತಾರೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ ನೀವಿಬ್ರು ಹೋಗಿರಿ, ನಾನೇ ಹೋಗಿ ಆಸ್ಟನ್ ಥಿಯರಿ ಅವರ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಆಸ್ಟನ್ ಥಿಯರಿ ಅವರ ಬಳಿ ಬರ್ತಾರೆ. ಅಂಡ್ ಆಸ್ಟನ್ ಥಿಯರಿ ಅವ್ರನ್ನ ಕೇಳ್ತಾರೆ, ನಿನಗೆ ಏನ್ ಬೇಕು ಅಂಡ್ ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯ ಅಂತ. ಅಂಡ್ ಆಗ ನಮ್ಮ ಆಸ್ಟನ್ ಥಿಯರಿ ಅವರು ಹೇಳ್ತಾರೆ, ನಿಜವಾಗ್ಲೂ ನಾನು ನನ್ನ ಕರಿಯರ್ ಅಲ್ಲಿ ಕೆಲವೊಂದಷ್ಟು ಬ್ಯಾಡ್ ಡಿಸಿಷನ್ಸ್ ಗಳನ್ನ ತಗೊಂಡೆ. ಅಂಡ್ ಅದರಿಂದ ಕಂಫರ್ಟಬಲ್ ಆಗೋ ಟೈಮಿಗೆ ನನಗೆ ಇಂಜುರಿ ಆಗೋಯ್ತು. ಅಂಡ್ ಅದರಿಂದ ನಾನು ಸ್ವಲ್ಪ ದಿನ ಕಂಪನಿಯಿಂದ ಹೊರಗಡೆ ಇದ್ದೆ. ಅಂಡ್ ಆಗ ನಾನು ಟಿವಿ ನೋಡ್ಬೇಕಾದ್ರೆ ನಿಮ್ಮನ್ನ ನೋಡದೆ. ನಿಜವಾಗ್ಲೂ ನೀವು ನಮಗೆ ತುಂಬಾನೇ ಇಷ್ಟ ಆದ್ರಿ. ವಿಷನ್ ತನಿಗೆ ಏನ್ ಬೇಕೋ ಅದನ್ನೆಲ್ಲದನ್ನು ಕೂಡ ಕಿತ್ಕೊಳ್ತಾ ಇತ್ತು. ಅಂಡ್ ಅದಕ್ಕೆ ನನ್ಗೂ ಕೂಡ ವಿಷನ್ ಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತು. ಮಾಸ್ಕ್ ಹಾಕೊಂಡು ಬಂದಿದ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ನಿನಗೆ ನಾನು ತೋರಿಸ್ಬೇಕಾಗಿತ್ತು, ನನ್ನ ಮುಖನ ನೀನು ನೋಡೋದಕ್ಕಿಂತ ಮುಂಚೆ ಇವನು ಏನ್ ಮಾಡಬಹುದು ಅಂತ ನಿನಗೆ ನಾನು ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಮಾಸ್ಕ್ ನ ಹಾಕೊಂಡು ಬಂದೆ. ನಿಜವಾಗ್ಲೂ ನಿಮಗೆ ನಾನು ಹೆಲ್ಪ್ ಮಾಡಬೇಕು, ಅದಕ್ಕೆ ನನಗೆ ಒಂದು ಅವಕಾಶ ಬೇಕು ಅಂತ ನಮ್ಮ ಆಸ್ಟನ್ ಥಿಯರಿ ಅವರು ಪಾಲಿಮಿನ್ ಅವ್ರನ್ನ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮಿನ್ ಅವರು, ಓಕೆ ಇಂಟ್ರೆಸ್ಟಿಂಗ್ ಆಗಿದೆ ನಿನ್ನ ಮಾತುಗಳು, ಸ್ವಲ್ಪ ನಾನು ಕೂಡ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಥಿಯರಿ ಅವರು ಒಂದು ಕನ್ಕ್ಲೂಷನ್ ನ ಕೊಟ್ಟಿದ್ರು, ಅವರು ಯಾಕೆ ಮಾಸ್ಕ್ ಹಾಕೊಂಡು ಬಂದು ವಿಷನ್ ಗೆ ಹೆಲ್ಪ್ ಮಾಡ್ತಾ ಇದ್ರು ಅಂತ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ರಿಯಾ ರಿಪ್ಲಿ ಹಾಗೆ ಯುಎಸ್ಕೆ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಯುಎಸ್ಕೆ ಅವರಿಗೆ ಹೇಳ್ತಾ ಇರ್ತಾರೆ, ಇವತ್ತು ನನ್ನ ಮ್ಯಾಚ್ ಆಸ್ಕಾ ಅವರ ಮೇಲಿದೆ, ನಿಜವಾಗ್ಲೂ ಅಲ್ಲಿಗೆ ನೀನು ಬರಬೇಡ, ಯಾಕಂದ್ರೆ ನೀನು 100% ಕ್ಲಿಯರ್ ಆಗಿಲ್ಲ, ನೀನು ಮೊದಲು ಕ್ಲಿಯರ್ ಆಗೋ, ಅದಾದ್ಮೇಲೆ ನೀನು ಮತ್ತೊಮ್ಮೆ ನನ್ನ ಜೊತೆ ಬಾ. ಅಂಡ್ ಇವತ್ತು ನನಗೆ ಹೆಲ್ಪ್ ಮಾಡೋದಕ್ಕೆ ನೀನು ಬರಬೇಡ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಯುಎಸ್ಕೆ ಅವರಿಗೆ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಆಸ್ಕಾ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಕೈರಿ ಸೇನ್ ಅವರು ಕೂಡ ಇರ್ತಾರೆ. ಅಂಡ್ ಕೈರಿ ಸೇನ್ ಅವರು ಇಂಟರ್ಫಾರೆನ್ಸ್ ಕೂಡ ಮಾಡ್ತಾ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಕೈರಿ ಸೇನ್ ಅವರ ಇಂಟರ್ಫಾರೆನ್ಸ್ ಜಾಸ್ತಿ ಆದಾಗ ಯುಎಸ್ಕೆ ಅವರು ಫೈನಲಿ ಬರ್ತಾರೆ. ಬಟ್ ಕೈರಿ ಸೇನ್ ಅವರು ಯುಎಸ್ಕೆ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅವರ ಬ್ಯಾಕಿಗೆ ಮತ್ತೊಮ್ಮೆ ಇಲ್ಲಿ ನೋವಾಗುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಯುಎಸ್ಕೆ ಅವ್ರನ್ನ ಚೆಕ್ ಮಾಡೋದಕ್ಕೆ ಹೋದಾಗ ಆಸ್ಕಾ ಅವರು ರಿಯಾ ರಿಪ್ಲಿ ಅವ್ರನ್ನ ರೋಲ್ ಅಪ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ರಿಯಾ ರಿಪ್ಲಿ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಪಾಲಿಮಿನ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಪಾಲಿಮಿನ್ ಅವರಿಗೆ ಹೇಳ್ತಾ ಇರ್ತಾರೆ, ನಮಗೆ ಆಸ್ಟನ್ ಥಿಯರಿ ಅವರ ಮೇಲೆ ಯಾಕೋ ಬಿಲೀವ್ ಬರ್ತಾ ಇಲ್ಲ ಅಂತ. ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ನಿಜವಾಗ್ಲೂ 8 ತಿಂಗಳ ಹಿಂದೆ ನೀವು ಎಲ್ಲಿದ್ರಿ? ಎಲ್ಲೂ ಕೂಡ ಇರಲಿಲ್ಲ. ಅಂಡ್ ಈಗ ನೀವು ಎಲ್ಲಿದ್ದೀರಾ? ಬ್ರಾನ್ಸನ್ ರೀಡ್, ನೀನು ಆಸ್ಟ್ರೇಲಿಯಾನ ಮೇನ್ ಇವೆಂಟ್ ಮಾಡ್ತಾ ಇದೀಯಾ ಅಂಡ್ ರೋಮನ್ ರೈನ್ಸ್ ಅವ್ರನ್ನ ನೀನು ಸೋಲ್ಸಿದ್ಯಾ. ಬ್ರಾನ್ ಬ್ರೇಕರ್, ನಿನಗೆ ಲಾಸ್ಟ್ ಟೈಮು ಮೈನ್ ಚಾಂಪಿಯನ್ಶಿಪ್ ಗೆ ಯಾವಾಗ ಅವಕಾಶ ಸಿಕ್ಕಿತ್ತು? ಯಾವಾಗ್ಲೂ ಕೂಡ ಇರಲಿಲ್ಲ. ಅಂಡ್ ಈಗ ನೀನು ನೆಟ್ಫ್ಲಿಕ್ಸ್ ನ ಆನಿವರ್ಸರಿ ಎಡಿಷನ್ ನ ಮೈನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದೀಯಾ. ಅಂಡ್ ಸಿಎಂ ಪಂಕ್ ಅವ್ರನ್ನ ಸೋಲ್ಸಿ ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಹೋಗ್ತಾ ಇದೀಯಾ. ಇದಕ್ಕೆಲ್ಲ ಕಾರಣ ಯಾರು? ಆಫ್ ಕೋರ್ಸ್ ನಾನು, ಯಾಕಂದ್ರೆ ನನ್ನ ಬಳಿ ವಿಷನ್ ಗೋಸ್ಕರ ಒಂದು ವಿಷನ್ ಇದೆ. ಅಂಡ್ ಈಗ ನನ್ನ ಬಳಿ ಆಸ್ಟನ್ ಥಿಯರಿ ಅವ್ರಿಗೋಸ್ಕರನೂ ಕೂಡ ಒಂದು ವಿಷನ್ ಇದೆ. ಇವತ್ತು ಮಂಡೇ ನೈಟ್ ರಾ ಮೈನ್ ಇವೆಂಟ್ ಅಲ್ಲಿ ಬ್ರಾನ್ಸನ್ ರೀಡ್, ನೀನು ಹಾಗೆ ಆಸ್ಟನ್ ಥಿಯರಿ ಅವರು ಸೇರ್ಕೊಂಡು ರೆಮಿಸ್ಟೀರಿಯೋ ಹಾಗೆ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದೀರಾ. ಆ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ಆಸ್ಟನ್ ಥಿಯರಿ ಅವರು ತನ್ನನ್ನ ತಾನು ಪ್ರೂವ್ ಮಾಡ್ಕೊಂಡ್ರೆ ಅವನು ವಿಷನ್ ಗೆ ಸೇರೋದಕ್ಕೆ ಅರ್ಹರಾಗ್ತಾನೆ. ಅಕಸ್ಮಾತ್ ಅವನೇನಾದ್ರೂ ಆ ಒಂದು ಮ್ಯಾಚ್ ಅಲ್ಲಿ ತನ್ನನ್ನ ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ವಿಷನ್ ಇಂದ ನೀವಿಬ್ರೆ ಅವನನ್ನ ಒದ್ದು ಹೊರಗಡೆ ಹಾಕ್ಬೇಕು ಅಂತ ನಮ್ಮ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಈ ಕಡೆ ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಕೂಡ ಅದಕ್ಕೆ ಒಪ್ಕೋತಾರೆ. ಇದಾದ್ಮೇಲೆ ನಮಗೆ ದ ಮ್ಯಾನ್ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಅವರು ತನ್ನ ಗೋಳನ್ನ ಹೇಳ್ಕೊತಾ ಇರ್ತಾರೆ, ನಿಜವಾಗ್ಲೂ ನಾನು ಟ್ಯಾಪ್ ಔಟ್ ಮಾಡಿಲ್ಲ, ಮ್ಯಾಗ್ಸಿನ್ ಡೂಪ್ರಿ ಅವರು ನನ್ನನ್ನ ಮೋಸ ಮಾಡಿ ಸೋಲಿಸಿದ್ದಾರೆ, ರೆಫ್ರಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ನಿಜವಾಗ್ಲೂ ನಾನು ಗ್ರೇಟೆಸ್ಟ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಅಂಡ್ ಬೆಸ್ಟ್ ಇನ್ ದ ವರ್ಲ್ಡ್, ಬೆಸ್ಟ್ ವಿಮೆನ್ ಸೂಪರ್ ಸ್ಟಾರ್ ಇನ್ ದ ವರ್ಲ್ಡ್. ಇದನ್ನ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಸ್ಪೋರ್ಟ್ಸ್ ಇಲಿಸ್ಟ್ರೇಟೆಡ್ ಅವರು ಕೂಡ ಹೇಳ್ತಾ ಇದ್ದಾರೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಮ್ಯಾಗ್ಸಿನ್ ಡೂಪ್ರಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಮ್ಯಾಗ್ಸಿನ್ ಡೂಪ್ರಿ ಅವರು ರಿಂಗಿಗೆ ಬಂದು, ಬೆಕ್ಕಿ ಲಿಂಚ್ ನೀನ್ ಏನ್ ಹೇಳ್ತಾ ಇದೆಯಾ ನನಗೆ ಅರ್ಥ ಆಗ್ತಾ ಇದೆ, ನಿಜವಾಗ್ಲೂ ನಾನು ಕೂಡ ಒಪ್ಕೋತೀನಿ, ನೀನು ಗೋಟ್ ಅಂತ ಒಪ್ಕೋತೀನಿ, ನೀನು ಬೆಸ್ಟ್ ವಿಮೆನ್ ಇನ್ ದ ವರ್ಲ್ಡ್ ಅಂತ ಒಪ್ಕೋತೀನಿ. ಬಟ್ ನಾನು ಯಾರು ಗೊತ್ತಾ? ಆ ಬೆಸ್ಟ್ ವಿಮೆನ್, ಆ ಗೋಟ್ ನ ಸೋಲ್ಸಿರ್ತಕ್ಕಂತಹ ವ್ಯಕ್ತಿ ನಾನು. ನಿನ್ನನ್ನ ಒಂದು ಬಾರಿ ಸೋಲ್ಸಿದ್ರೆ ಅದು ಮಿಸ್ಟೇಕ್ ಅನ್ಬೋದಾಗಿತ್ತು, 2 ಬಾರಿ ಸೋಲ್ಸಿದ್ರು ಕೂಡ ಅದನ್ನ ನಾನು ಮಿಸ್ಟೇಕ್ ಅನ್ಬೋದಾಗಿತ್ತು. ಬಟ್ ನಾನು ನಿನ್ನನ್ನ 3 ಬಾರಿ ಸೋಲ್ಸಿದ್ದೀನಿ. ಎಷ್ಟು 3 ಬಾರಿ ನಾನು ನಿನ್ನನ್ನ ಸೋಲ್ಸಿದ್ದೀನಿ. ಅಂಡ್ ನಿನಗೆ ನನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಅವಕಾಶ ಬೇಕಲ್ವಾ? ಓಕೆ, ನಾನು ಕೊಡ್ತಾ ಇದ್ದೀನಿ, ನಿನಗೆ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಬಾ, ಯಾಕಂದ್ರೆ ನಾನು ಈಗ ಟ್ರೈನಿಂಗ್ ಅಲ್ಲಿ ಇದ್ದೀನಿ. ಅಂಡ್ ಈ ಒಂದು ಮೇಟ್ ಮೇಲ್ಗಡೆ ನನ್ನ ಬೆವರು ಆಗಿ ರಕ್ತ ಬೀಳೋ ತನಕ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಮಾತಾಡ್ತಾ ಇರ್ತಾರೆ ನಮ್ಮ ಬೆಕ್ಕಿ
ಲಿಂಚ್ ಅವರು ಮ್ಯಾಕ್ಸಿನ್ ಡೂಪ್ರಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ಯಾಕ್ ಮಾಡಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಎಲ್ಲರಿಗೂ ಕೂಡ ತೋರಿಸ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ಇನ್ನೊಮ್ಮೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಬೆಕ್ಕಿ ಲಿಂಚ್ ಅವರ ಕಾಲ್ನ ಇಟ್ಕೊಂಡು ಆಂಕಲ್ ಲಾಕ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಆಂಕಲ್ ಲಾಕ್ ನ ಕಂಪ್ಲೀಟ್ ಆಗಿ ಕನೆಕ್ಟ್ ಮಾಡೋದ್ಮೇಲೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ ಟ್ಯಾಪ್ ಔಟ್ ಮಾಡಲೇಬೇಕಾಗುತ್ತೆ. ಸೊ ಫೈನಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಇದಕ್ಕೇನು ರೀಸನ್ ಕೊಡ್ತಾರೆ ಅಂತ ಕೇಳಬೇಕು. ಏನೇ ಆಗಲಿ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಇವತ್ತು ಮಂಡೇ ನೈಟ್ ರಾ ಅಲ್ಲಿ ಬೆಕ್ಕಿ ಲಿಂಚ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸಿದ್ರು. ಇದಾದ್ಮೇಲೆ ನಮಗೆ ಜಿಯೋವಾನ್ ಇವೆನ್ಸ್ ಹಾಗೆ ರೈನೋ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಅಲ್ಗ್ರಾಂಡೆ ಅಮೆರಿಕಾನೋ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇನ್ನ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಮೈನ್ ರೀಸನ್ ನಮ್ಮ ಜಿಯೋವಾನ್ ಇವೆನ್ಸ್ ಅವರು. ಈ ವ್ಯಕ್ತಿ ಏನ್ ಗ್ರಾವಿಟಿಯಿಂದ ಎಫೆಕ್ಟ್ ಆಗ್ತಾರೋ ಇಲ್ವೋ ನನಗಂತೂ ಅರ್ಥ ಆಗಲ್ಲ. ಯಾಕಂದ್ರೆ ಆ ರೀತಿಯ ಹೈ ಫ್ಲೈಯಿಂಗ್ ಮೂವ್ಸ್ ಗಳನ್ನ ಈ ವ್ಯಕ್ತಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಲಿಟರಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ವ್ಯಕ್ತಿಗೆ ಹೇಗೆ ಆ ರೀತಿ ಶಕ್ತಿಗಳು ಬಂತು ಅಂತ. ಇಂಟು ಮ್ಯಾಚ್ ಮಾತ್ರ ಚೆನ್ನಾಗಿತ್ತು. ಇವೆನ್ಸ್ ಅವರ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಅದ್ಭುತವಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಓಜಿ ಕಟರ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಜಿಯೋವಾನ್ ಇವಾನ್ಸ್ ಅವರು ರೈನೋ ಅಮೆರಿಕಾನೋ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ನಿಕ್ಕಿ ಬೆಲ್ಲಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ಕಿ ಬೆಲ್ಲಾ ಅವರು ಆಡಿಯನ್ಸ್ ಮಧ್ಯದಿಂದ ಬರ್ತಾರೆ. ಅಂಡ್ ಅನೌನ್ಸರ್ ಟೇಬಲ್ ಮೇಲ್ಗಡೆ ಎತ್ತಿ ನಿಜವಾಗ್ಲೂ ನೀವೆಲ್ಲರೂ ಕೂಡ ಮರ್ತೋಗಿದ್ದೀರಾ ಅನ್ಸುತ್ತೆ ನಾನು ಯಾರು ಅಂತ. ಮತ್ತೊಮ್ಮೆ ನಾನು ಯಾರು ಅಂತ ಹೇಳ್ತೀನಿ. ನಾನು ಗ್ರೇಟೆಸ್ಟ್ ವಿಮೆನ್ ಅಂಡ್ ನಾನು ಹಾಲ್ ಆಫ್ ಫೇಮರ್. ಅಂಡ್ ಈಗ ನಾನು ಇಲ್ಲಿ ಎಲ್ಲರಿಗೂ ಕೂಡ ಪ್ರೂವ್ ಮಾಡೋದಕ್ಕೆ ಬಂದಿದ್ದೀನಿ. ಅಂಡ್ ಆ ಒಂದು ವಿಮೆನ್ಸ್ ಚಾಂಪಿಯನ್ಶಿಪ್ ನ ನಾನು ಮತ್ತೊಮ್ಮೆ ತಗೋತೀನಿ. ಸ್ಟೆಫನಿ ವೆಕರ್ ನಿಜವಾಗ್ಲೂ ನೀನು ಗೊತ್ತು ರಿಂಗ್ ಅಲ್ಲಿ ಬೆಸ್ಟ್ ಅಂತ, ಬಟ್ ನಾನು ಎಲ್ಲಾ ಜಾಗದಲ್ಲೂ ಕೂಡ ಬೆಸ್ಟ್. ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗ್ತಾ ಇದೆ ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಾನು ಗೆಲ್ತೀನಿ ಅಂತ ನಮ್ಮ ನಿಕ್ಕಿ ಬೆಲ್ಲಾ ಅವರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಬೇಲಿ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ರಾಕೈಲ್ ಅವರು ಕೂಡ ಇರ್ತಾರೆ. ನಮ್ಮ ಬೇಲಿ ಅವರ ಕಡೆ ಲೈರಾ ವಾಲ್ಕೈರಾ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಕಡೆ ಸೈಡ್ ನಮ್ಮ ಲಿವ್ ಮಾರ್ಗನ್ ಹಾಗೆ ರಾಕೈಲ್ ಅವರು ಒಂದು ರೀತಿ ನಮ್ಮ ರಾಕ್ಸಿನ್ ಪ್ರೀಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹೆಲ್ಪ್ನು ಕೂಡ ಮಾಡಿರ್ತಾರೆ. ಬಟ್ ನಮ್ಮ ರಾಕೈಲ್ ಅವರ ಕಾರಣದಿಂದ ಆ ಒಂದು ಹೆಲ್ಪ್ ಇವರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಅದರಿಂದ ನಮ್ಮ ಬೇಲಿ ಅವರು ಈ ಒಂದು ಮ್ಯಾಚ್ ಅಲ್ಲಿ ರಾಕ್ಸಿನ್ ಪ್ರೀಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮ್ಮ ಲಿವ್ ಮಾರ್ಗನ್ ಹಾಗೆ ರಾಕೈಲ್ ಅವರೇ ಜಗಳ ಆಡ್ತಾ ಇರ್ತಾರೆ. ನಿನ್ನಿಂದನೇ ಆಗಿದ್ದು ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಡೇ ಲಾಕರ್ ರೂಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲೂ ಕೂಡ ಇವರೆಲ್ಲರೂ ಕೂಡ ಕಿತ್ತಾಡಬೇಕಾದ್ರೆ ಫೈನಲಿ ನಮ್ಮ ಫಿನ್ ಬ್ಯಾಲರ್ ಅವರು ಏನಾಯ್ತು ಅಂತ ಕೇಳಿದಾಗ ಎಲ್ಲರೂ ಕೂಡ ಪರವಾಗಿಲ್ಲ, ಎಲ್ಲರೂ ಕೂಡ ಫ್ಯಾಮಿಲಿಗೋಸ್ಕರನೇ ಅಲ್ವಾ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ದು. ನಾವು ಇನ್ ಮುಂದೆ ನಮ್ಮ ಗುರಿ ಕಡೆ ಫೋಕಸ್ ಮಾಡೋಣ ಅಂತ ಮತ್ತೊಮ್ಮೆ ಎಲ್ಲರೂ ಕೂಡ ಸೇಮ್ ಪೇಜ್ ಗೆ ಬಂದಿರ್ತಾರೆ. ಇದಾದ್ಮೇಲೆ ಮಂಡೇ ನೈಟ್ ರಾ ಅಲ್ಲಿ ಕೆಲವೊಂದಷ್ಟು ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ತಾರೆ ನಮ್ಮ ಆಡಮ್ ಪಿಯರ್ಸ್ ಅವರು. ಮೊದಲನೇದಾಗಿ WWE ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಉಸೋಸ್ ವರ್ಸಸ್ ಏಜ್ ಸ್ಟೈಲ್ ಅಂಡ್ ಡ್ರ್ಯಾಗನ್ ಲೀ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಮುಂದಿನ ವಾರ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ರಾಕೈಲ್, ಸ್ಟೆಫನಿ ವೆಕರ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ. ಇದಾದ್ಮೇಲೆ ಸಿಎಂ ಪಂಕ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದ್ರೆ, ವಿಮೆನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ಜನವರಿಯ 5ನೇ ತಾರೀಕಿನ ಮಂಡೇ ನೈಟ್ ರಾ ಗೆ WWE ಅವರು ಅಫಿಷಿಯಲ್ ಆಗಿ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಇಡೀ ಕ್ರೌಡ್ ಆಫ್ ಕೋರ್ಸ್ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದನ್ನೆಲ್ಲ ನಮ್ಮ ಗಂತರ್ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಲಿಟರಲಿ ಏನೋ ಒಂದು ದೊಡ್ಡ ವಿಚಾರನ ನಾನು ಸಾಧನೆ ಮಾಡ್ತಾ ಇದ್ದೀನಿ, ನೀವು ಏನ್ ಮಾಡಿದ್ರು ಕೂಡ ನನಗೆ ಎಫೆಕ್ಟೇ ಆಗೋದಿಲ್ಲ ಅಂತ ಸ್ಟೈಲ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ಅನೌನ್ಸರ್ ಟೇಬಲ್ ಮೇಲ್ಗಡೆ ಹತ್ತಿ ಮಾರ್ಕ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ರಿಂಗ್ ಗೆ ಬಂದು ಮೈಕ್ ನ ತಗೊಂಡು ಹೇಳ್ತಾರೆ, ನನಗೆ ಗೊತ್ತು ನೀವೆಲ್ಲರೂ ಕೂಡ ಯಾಕೆ ಬೂ ಮಾಡ್ತಾ ಇದ್ದೀರಾ ಅಂತ. ನೀವೆಲ್ಲರೂ ಕೂಡ ನನಗೋಸ್ಕರ ಬೂ ಮಾಡ್ತಾ ಇಲ್ಲ, ಬದಲಿಗೆ ಜಾನ್ ಸಿನಾ ತನ್ನ ಇಡೀ ಕರಿಯರ್ ಅಲ್ಲಿ ನೆವರ್ ಗಿವ್ ಅಪ್ ಅಂತ ಹೇಳ್ಕೊಂಡು ತಿರುಗ್ದವನು ಫೈನಲಿ ಒಬ್ಬ ಬಿಚ್ ರೀತಿ ಟ್ಯಾಪ್ ಔಟ್ ಮಾಡೋದ್ನಲ್ಲ, ಆ ಒಂದು ವಿಚಾರಕ್ಕೆ ನೀವೆಲ್ಲರೂ ಕೂಡ ಬೂ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಸಿಎಂ ಪಂಕ್ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ಸಿಕ್ಕಾಪಟ್ಟೆ ಕೋಪದಲ್ಲಿ ಬರ್ತಾರೆ. ಯಾಕಂದ್ರೆ ಗಂತರ್ ಅವರು ಜಾನ್ಸಿನ್ ಅವರ ಬಗ್ಗೆ ಈ ರೀತಿ ಮಾತಾಡಿದ್ದು ಸಿಎಂ ಪಂಕ್ ಅವರಿಗೆ ಇಷ್ಟ ಆಗ್ಲಿಲ್ಲ. ಬಟ್ ಅವರು ಏನು ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸಿಎಂ ಪಂಕ್ ಅವರು ಬರ್ತಾರೆ, ಗಂತರ್ ಅವ್ರನ್ನ ಗುರಾಯಿಸ್ಕೊಂಡು ನಿಂತ್ಕೋತಾರೆ. ಅಂಡ್ ಇವರ ನಡುವೆ ಒಂದು ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ಗಂತರ್ ಅವರು ಅಲ್ಲಿಂದ ಇಳಿದು ಹೋಗ್ತಾರೆ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ನಮಗೆ ರೆಮಿಸ್ಟರಿ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಹಿಂಗೆ ಶೋನ ಮೈನ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಗಂತರ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಹೋಗಬೇಕಾದ್ರೆ ಮತ್ತೊಮ್ಮೆ ಅವರು ಏಜೆ ಸ್ಟೈಲ್ ಅವರನ್ನ ಮಾಕ್ ಮಾಡಿ ಹೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಶೋನ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ರೆಮಿಸ್ಟರಿಯೋ ಅಂಡ್ ಸಿಎಂ ಪಂಕ್ ವರ್ಸಸ್ ಆಸ್ಟಿನ್ ಥಿಯರಿ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಸ್ಟಿನ್ ಥಿಯರಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಸ್ಟಾರ್ಟಿಂಗ್ ಅವರೇ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಎಂಡಿಂಗ್
ಬಿಗಿನಿಂಗ್ ಅಲ್ಲಿ ನಮ್ಮ ಆಸ್ಟಿನ್ ಥಿಯರಿ ಬಳಿ ಟ್ಯಾಗ್ ಇರುತ್ತೆ ಅಂಡ್ ಆ ಕಡೆ ನಮ್ಮ ರೆಮಿಸ್ಟೀರಿಯೋ ಅವರ ಬಳಿ ಟ್ಯಾಗ್ ಇರುತ್ತೆ ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡಿಕೊಂಡು ಟೈಮ್ ಸ್ಕೀಪರ್ ಏರಿಯಾ ಒಳಗಡೆ ಬಿದ್ದೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇಲ್ಲಿ ನಮ್ಮ ಆಸ್ಟಿನ್ ಥಿಯರಿ ಅವರು ರೆಮಿಸ್ಟೀರಿಯೋ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ರೆಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ ಅಂಡ್ ಅವರು ತನ್ನನ್ನ ತಾನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆಸ್ಟಿನ್ ಥಿಯರಿ ಅವರು ಗೆದ್ದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಆಸ್ಟಿನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಆಸ್ಟಿನ್ ಥಿಯರಿ ಅವರು ಅಲ್ಲಿಂದ ರಿಂಗ್ ಇಂದ ಇಳಿದು ಬಿಡ್ತಾರೆ ಅಂಡ್ ಹಿಂದೆಯಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಬರ್ತಾರೆ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಸಿಎಂ ಪಂಕ್ ಅವರು ಈಗ ಉಲ್ಟಾ ಬ್ರಾನ್ ಬ್ರೇಕರ್ ಅವರ ಮೇಲೇನೆ ಅಟ್ಯಾಕ್ ಮಾಡ್ತಾರೆ. ಬಟ್ ಆ ಕಡೆಯಿಂದ ಆಸ್ಟಿನ್ ಥಿಯರಿ ಅವರು ಮತ್ತೊಮ್ಮೆ ಬಂದಾಗ ಈ ಕಡೆಯಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಎಂ ಪಂಕ್ ಅವರಿಗೆ ಫೈನಲಿ ಒಂದು ಸ್ಪಿಯರ್ ನ ಮತ್ತೊಮ್ಮೆ ಹಿಟ್ ಮಾಡ್ತಾರೆ ಅಂಡ್ ಹೇಳ್ತಾರೆ ಜನವರಿ 5ನೇ ತಾರೀಕು ನಿನ್ನ ಕಥೆನ ನಾನು ಮುಗಿಸ್ತೀನಿ ಅಂತ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಮಂಡೇ ನೈಟ್ ರಾ ಅಂತಾನೆ ಹೇಳ್ಬೇಕು. ಸ್ಪಾಯ್ಲರ್ಸ್ ಗಳು ಇಲ್ಲ ಅಂತಿದ್ರೆ ನಿಜವಾಗ್ಲೂ ಕೂಡ ಡಬ್ಲ್ಯೂ ಅವರು ಒಂದು ಡೀಸೆಂಟ್ ಮಂಡೇ ನೈಟ್ ರಾನ ಪುಲ್ ಅಪ್ ಮಾಡಿದ್ರು. ರೀಸೆಂಟ್ ವೀಕ್ಸ್ ಗಳಿಗೆ ಹೋಲಿಸಿದ್ರೆ ಇದು ಬೆಟರ್ ರಾ ಅಂತಾನೆ ಹೇಳ್ಬೇಕು. ನನಗೆ ಇಷ್ಟ ಆಯ್ತು ಅಂಡ್ ಅದಕ್ಕೋಸ್ಕರ ಈ ಒಂದು ಮಂಡೇ ನೈಟ್ ರಾಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮಗೆ ಆಗಿತ್ತು ಇವತ್ತಿನ ಮಂಡೇ ನೈಟ್ ರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.